ಇನ್ನ ಮಿಡ್ಲ್ ಈಸ್ಟ್ ಯುದ್ಧ ಕ್ಷಣ ಕ್ಷಣಕ್ಕೂ ಯಾವ ರೀತಿಯ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ ಅಂತಂದ್ರೆ ಶತ್ರುಗಳಿಗೆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಎನ್ನುವಂತಹ ವಿಚಾರದಲ್ಲಿ ಇರಾನ್ನವರು ಹಿಂದೆ ಉಳಿತಾ ಇಲ್ಲ. ಇಸ್ರೇಲ್ ಮೇಲೆ ಇನ್ನಷ್ಟು ದಾಳಿಯನ್ನ ತೀವ್ರಗೊಳಿಸಿದ್ದಾರೆ ಇರಾನ್ನವರು. ಇಸ್ರೇಲ್ನ ಕಿರಿಯಾತ್ ನಗರದ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಬಾಂಬ್ ದಾಳಿಯ ಬಳಿಕ ಇಡೀ ಕಿರಿಯಾತ್ ನಗರ ಹೊತ್ತಿ ಉರಿತಾ ಇದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ನ ಕಿರಿಯಾತ್ನಲ್ಲಿ ಇರಾನ್ ದಾಳಿಯನ್ನ ಮಾಡಿರೋದು. ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಇರಾನ್ನವರು. ಮೊನ್ನೆ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದ್ದನ್ನ ನೋಡಿದ್ವಿ. ಈಗ ಇಸ್ರೇಲ್ನ ಕಿರಿಯಾತ್ ಮೇಲೆ ಇರಾನ್ನವರು ದಾಳಿಯನ್ನ ಮಾಡಿದ್ದಾರೆ. ಕಿರಿಯಾತ್ ನಗರ ಹೊತ್ತಿ ಉರಿದಿದೆ. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯುದ್ಧ ಈಗ ಈ ಹಂತವನ್ನ ಬಂದು ತಲುಪಿದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿರೋದು ಕಿರಿಯಾತ್ ಸಿಟಿ ಮೇಲೆ. ಕಿರಿಯಾತ್ ಸಿಟಿಯ ಮೇಲೆ ಕ್ಲಸ್ಟರ್ ಬಾಂಬ್ ಹಾಕಿದ್ದಾರೆ. ಪರಿಣಾಮ ನೋಡಿ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು, ಯಾವ ರೀತಿ ಸಿಟಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಇದೇ ರೀತಿ ಕ್ಷಣ ಕ್ಷಣಕ್ಕೂ ಅಲ್ಲಿ ಯುದ್ಧೋನ್ಮಾದ ಹೆಚ್ಚಾಗ್ತಾ ಇದೆ. يا شوف حدنا نزل رجت الدنيا رج يم الرعب يم الرعب يا ويلي يا حبيب الله. طلع وين العمره لحد المحل عنده طلع بنيان לידי נפל פגיעה ישירה. בניין לידי, אלוהים ישמור. ಇನ್ನ ಮಿಡ್ಲ್ ಈಸ್ಟ್ ಯುದ್ಧ ಕ್ಷಣ ಕ್ಷಣಕ್ಕೂ ಯಾವ ರೀತಿಯ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ ಅಂತಂದ್ರೆ ಶತ್ರುಗಳಿಗೆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಎನ್ನುವಂತಹ ವಿಚಾರದಲ್ಲಿ ಇರಾನ್ನವರು ಹಿಂದೆ ಉಳಿತಾ ಇಲ್ಲ. ಇಸ್ರೇಲ್ ಮೇಲೆ ಇನ್ನಷ್ಟು ದಾಳಿಯನ್ನ ತೀವ್ರಗೊಳಿಸಿದ್ದಾರೆ ಇರಾನ್ನವರು. ಇಸ್ರೇಲ್ನ ಕಿರಿಯಾತ್ ನಗರದ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಬಾಂಬ್ ದಾಳಿಯ ಬಳಿಕ ಇಡೀ ಕಿರಿಯಾತ್ ನಗರ ಹೊತ್ತಿ ಉರಿತಾ ಇದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ನ ಕಿರಿಯಾತ್ನಲ್ಲಿ ಇರಾನ್ ದಾಳಿಯನ್ನ ಮಾಡಿರೋದು. ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಇರಾನ್ನವರು. ಮೊನ್ನೆ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದ್ದನ್ನ ನೋಡಿದ್ವಿ. ಈಗ ಇಸ್ರೇಲ್ನ ಕಿರಿಯಾತ್ ಮೇಲೆ ಇರಾನ್ನವರು ದಾಳಿಯನ್ನ ಮಾಡಿದ್ದಾರೆ. ಕಿರಿಯಾತ್ ನಗರ ಹೊತ್ತಿ ಉರಿದಿದೆ. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯುದ್ಧ ಈಗ ಈ ಹಂತವನ್ನ ಬಂದು ತಲುಪಿದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿರೋದು ಕಿರಿಯಾತ್ ಸಿಟಿ ಮೇಲೆ. ಕಿರಿಯಾತ್ ಸಿಟಿಯ ಮೇಲೆ ಕ್ಲಸ್ಟರ್ ಬಾಂಬ್ ಹಾಕಿದ್ದಾರೆ. ಪರಿಣಾಮ ನೋಡಿ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು, ಯಾವ ರೀತಿ ಸಿಟಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಇದೇ ರೀತಿ ಕ್ಷಣ ಕ್ಷಣಕ್ಕೂ ಅಲ್ಲಿ ಯುದ್ಧೋನ್ಮಾದ ಹೆಚ್ಚಾಗ್ತಾ ಇದೆ. يا شوف حدنا نزل رجت الدنيا رج يم الرعب يم الرعب يا ويلي يا حبيب الله. طلع وين العمره لحد المحل عنده طلع בניין לידי נפל פגיעה ישירה. בניין לידי, אלוהים ישמור. ಶತ್ರುಗಳ ಎದೆ ಸಿಡುವುದಕ್ಕೆ ನೌಕಾಪಡೆಯ ಬ್ರಹ್ಮಾಸ್ತ್ರ ಈಗ ರೆಡಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗ್ತಾ ಇರುವಂತದ್ದು, ಬ್ರಹ್ಮಾಸ್ತ್ರವನ್ನ ಬಳಸಿ ನಿಮ್ಮನ್ನ ಸೀಳ್ ಹಾಕ್ತೀವಿ ಅಂತ ಹೇಳಿ. ಸಾಗರದಾಳದಲ್ಲಿ ಪ್ರಹಾರಕ್ಕೆ ನೇವಿಗೆ ಸಿಗಲಿದೆ ಮತ್ತೊಂದು ಅಸ್ತ್ರ. ಸಾಗರ ಯುದ್ಧದಲ್ಲಿ ಚೀನಾ ಪಾಕಿಸ್ತಾನದ ಆಟ ಇನ್ನು ನಡೆಯಲ್ಲ. ಕಾರಣ, ನೇವಿಗೆ ಸೇರ್ಪಡೆಯಾಗಿರೋದು ಐಎನ್ಎಸ್ ಅರಿಧಮನ್ ಸಬ್ಮೆರೀನ್. ದೇಶದ 3ನೇ ಅತ್ಯಂತ ಶಕ್ತಿಶಾಲಿ ಅಣುಶಕ್ತಿ ಚಾಲಿತ ಸಬ್ಮೆರೀನ್ ಇದು. ವಿಶಾಖಪಟ್ಟಣಂ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಐಎನ್ಎಸ್ ಅರಿಧಮನ್. ವಿಶಾಖಪಟ್ಟಣಂನಲ್ಲಿ ಐಎನ್ಎಸ್ ಅರಿಧಮನ್ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆ ಆಗಿದೆ. ನೇವಿಗೆ ಸೇರ್ಪಡೆಗೊಳಿಸಿರುವುದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೃಶ್ಯಗಳಲ್ಲಿ ಗಮನಿಸ್ತಾರೆ, ರಾಜನಾಥ್ ಸಿಂಗ್ ಅವರು ಇವತ್ತು ವಿಶಾಖಪಟ್ಟಣಂ ಶಿಪ್ಯಾರ್ಡ್ಗೆ ಬಂದಿದ್ದಾರೆ. ವಿಶಾಖಪಟ್ಟಣಂನ ಶಿಪ್ಯಾರ್ಡ್ನಲ್ಲಿ ಈ ಐಎನ್ಎಸ್ ಅರಿಧಮನ್ ನಿರ್ಮಾಣಗೊಂಡಿರೋದು. ವಿಶಾಖಪಟ್ಟಣಂನಲ್ಲಿ ಐಎನ್ಎಸ್ ಅರಿಧಮನ್ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಶತ್ರುಗಳ ಎದೆ ಸಿಡುವುದಕ್ಕೆ ನೌಕಾಪಡೆಯ ಬ್ರಹ್ಮಾಸ್ತ್ರ ಈಗ ರೆಡಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗ್ತಾ ಇರುವಂತದ್ದು, ಬ್ರಹ್ಮಾಸ್ತ್ರವನ್ನ ಬಳಸಿ ನಿಮ್ಮನ್ನ ಸೀಳ್ ಹಾಕ್ತೀವಿ ಅಂತ ಹೇಳಿ. ಸಾಗರದಾಳದಲ್ಲಿ ಪ್ರಹಾರಕ್ಕೆ ನೇವಿಗೆ ಸಿಗಲಿದೆ ಮತ್ತೊಂದು ಅಸ್ತ್ರ.
ಸಾಗರ ಯುದ್ಧದಲ್ಲಿ ಚೀನಾ ಪಾಕಿಸ್ತಾನದ ಆಟ ಇನ್ನು ನಡೆಯಲ್ಲ. ಕಾರಣ ನೆವಿಗೆ ಸೇರ್ಪಡೆಯಾಗಿರೋದು ಐಎನ್ಎಸ್ ಅರಿಧಮನ್ ಸಬ್ಮೆರೀನ್. ದೇಶದ 3ನೇ ಅತ್ಯಂತ ಶಕ್ತಿಶಾಲಿ ಅಣುಶಕ್ತಿ ಚಾಲಿತ ಸಬ್ಮೆರೀನ್ ಇದು. ವಿಶಾಖಪಟ್ಟಣಂ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಐಎನ್ಎಸ್ ಅರಿಧಮನ್. ವಿಶಾಖಪಟ್ಟಣಂನಲ್ಲಿ ಐಎನ್ಎಸ್ ಅರಿಧಮನ್ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆ ಆಗಿದೆ. ನೇವಿಗೆ ಸೇರ್ಪಡೆಗೊಳಿಸಿರುವುದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ, ರಾಜನಾಥ್ ಸಿಂಗ್ ಅವರು ಇವತ್ತು ವಿಶಾಖಪಟ್ಟಣಂ ಶಿಪ್ಯಾರ್ಡ್ಗೆ ಬಂದಿದ್ದಾರೆ. ವಿಶಾಖಪಟ್ಟಣಂನ ಶಿಪ್ಯಾರ್ಡ್ನಲ್ಲಿ ಈ ಐಎನ್ಎಸ್ ಅರಿಧಮನ್ ನಿರ್ಮಾಣಗೊಂಡಿರುವುದು. ವಿಶಾಖಪಟ್ಟಣಂನಲ್ಲಿ ಐಎನ್ಎಸ್ ಅರಿಧಮನ್ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಇನ್ನ ಮಿಡ್ಲ್ ಈಸ್ಟ್ ಯುದ್ಧ ಕ್ಷಣ ಕ್ಷಣಕ್ಕೂ ಯಾವ ರೀತಿಯ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ ಅಂತಂದ್ರೆ, ಶತ್ರುಗಳಿಗೆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಎನ್ನುವಂತಹ ವಿಚಾರದಲ್ಲಿ ಇರಾನ್ನವರು ಹಿಂದೆ ಉಳಿತಾ ಇಲ್ಲ. ಇಸ್ರೇಲ್ ಮೇಲೆ ಇನ್ನಷ್ಟು ದಾಳಿಯನ್ನ ತೀವ್ರಗೊಳಿಸಿದ್ದಾರೆ ಇರಾನ್ನವರು. ಇಸ್ರೇಲ್ನ ಕಿರಿಯಾತ್ ನಗರದ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಬಾಂಬ್ ದಾಳಿಯ ಬಳಿಕ ಇಡೀ ಕಿರಿಯಾತ್ ನಗರ ಹೊತ್ತಿ ಉರಿತಾ ಇದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ನ ಕಿರಿಯಾತ್ನಲ್ಲಿ ಇರಾನ್ ದಾಳಿಯನ್ನ ಮಾಡಿರೋದು. ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಇರಾನ್ನವರು. ಮೊನ್ನೆ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಈಗ ಇಸ್ರೇಲ್ನ ಕಿರಿಯಾತ್ ಮೇಲೆ ಇರಾನ್ನವರು ದಾಳಿಯನ್ನ ಮಾಡಿದ್ದಾರೆ. ಕಿರಿಯಾತ್ ನಗರ ಹೊತ್ತಿ ಉರಿದಿದೆ. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯುದ್ಧ ಈಗ ಈ ಹಂತವನ್ನ ಬಂದು ತಲುಪಿದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿರೋದು ಕಿರಿಯಾತ್ ಸಿಟಿ ಮೇಲೆ. ಕಿರಿಯಾತ್ ಸಿಟಿಯ ಮೇಲೆ ಕ್ಲಸ್ಟರ್ ಬಾಂಬ್ ಹಾಕಿದ್ದಾರೆ. ಪರಿಣಾಮ ನೋಡಿ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು, ಯಾವ ರೀತಿ ಸಿಟಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಇದೇ ರೀತಿ ಕ್ಷಣ ಕ್ಷಣಕ್ಕೂ ಅಲ್ಲಿ ಯುದ್ಧೋನ್ಮಾದ ಹೆಚ್ಚಾಗ್ತಾ ಇದೆ. يا شوف حدنا نزل رجت الدنيا رج يما الرعب يما الرعب يا ويلي يا حبيب الله طلع وين العمره لحد المحل عنه طلع בניין לידי נפל פגיעה ישירה. בניין לידי, אלוהים ישמור. ಇನ್ನ ಮಿಡ್ಲ್ ಈಸ್ಟ್ ಯುದ್ಧ ಕ್ಷಣ ಕ್ಷಣಕ್ಕೂ ಯಾವ ರೀತಿಯ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ ಅಂತಂದ್ರೆ, ಶತ್ರುಗಳಿಗೆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಎನ್ನುವಂತಹ ವಿಚಾರದಲ್ಲಿ ಇರಾನ್ನವರು ಹಿಂದೆ ಉಳಿತಾ ಇಲ್ಲ. ಇಸ್ರೇಲ್ ಮೇಲೆ ಇನ್ನಷ್ಟು ದಾಳಿಯನ್ನ ತೀವ್ರಗೊಳಿಸಿದ್ದಾರೆ ಇರಾನ್ನವರು. ಇಸ್ರೇಲ್ನ ಕಿರಿಯಾತ್ ನಗರದ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಬಾಂಬ್ ದಾಳಿಯ ಬಳಿಕ ಇಡೀ ಕಿರಿಯಾತ್ ನಗರ ಹೊತ್ತಿ ಉರಿತಾ ಇದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ನ ಕಿರಿಯಾತ್ನಲ್ಲಿ ಇರಾನ್ ದಾಳಿಯನ್ನ ಮಾಡಿರೋದು. ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಇರಾನ್ನವರು. ಮೊನ್ನೆ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಈಗ ಇಸ್ರೇಲ್ನ ಕಿರಿಯಾತ್ ಮೇಲೆ ಇರಾನ್ನವರು ದಾಳಿಯನ್ನ ಮಾಡಿದ್ದಾರೆ. ಕಿರಿಯಾತ್ ನಗರ ಹೊತ್ತಿ ಉರಿದಿದೆ. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯುದ್ಧ ಈಗ ಈ ಹಂತವನ್ನ ಬಂದು ತಲುಪಿದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿರೋದು ಕಿರಿಯಾತ್ ಸಿಟಿ ಮೇಲೆ. ಕಿರಿಯಾತ್ ಸಿಟಿಯ ಮೇಲೆ ಕ್ಲಸ್ಟರ್ ಬಾಂಬ್ ಹಾಕಿದ್ದಾರೆ. ಪರಿಣಾಮ ನೋಡಿ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು, ಯಾವ ರೀತಿ ಸಿಟಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಇದೇ ರೀತಿ ಕ್ಷಣ ಕ್ಷಣಕ್ಕೂ ಅಲ್ಲಿ ಯುದ್ಧೋನ್ಮಾದ ಹೆಚ್ಚಾಗ್ತಾ ಇದೆ. يا شوف حدنا نزل رجت الدنيا رج يما الرعب يما الرعب يا ويلي يا حبيب الله طلع وين العمره لحد المحل عنه طلع בניין לידי נפל פגיעה ישירה. בניין לידי, אלוהים ישמור. ಇನ್ನ ಮಿಡ್ಲ್ ಈಸ್ಟ್ ಯುದ್ಧ ಕ್ಷಣ ಕ್ಷಣಕ್ಕೂ ಯಾವ ರೀತಿಯ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ ಅಂತಂದ್ರೆ, ಶತ್ರುಗಳಿಗೆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಎನ್ನುವಂತಹ ವಿಚಾರದಲ್ಲಿ ಇರಾನ್ನವರು ಹಿಂದೆ ಉಳಿತಾ ಇಲ್ಲ. ಇಸ್ರೇಲ್ ಮೇಲೆ ಇನ್ನಷ್ಟು ದಾಳಿಯನ್ನ ತೀವ್ರಗೊಳಿಸಿದ್ದಾರೆ ಇರಾನ್ನವರು. ಇಸ್ರೇಲ್ನ ಕಿರಿಯಾತ್ ನಗರದ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಬಾಂಬ್ ದಾಳಿಯ ಬಳಿಕ ಇಡೀ ಕಿರಿಯಾತ್ ನಗರ ಹೊತ್ತಿ ಉರಿತಾ ಇದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ನ ಕಿರಿಯಾತ್ನಲ್ಲಿ ಇರಾನ್ ದಾಳಿಯನ್ನ ಮಾಡಿರೋದು. ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಇರಾನ್ನವರು. ಮೊನ್ನೆ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಈಗ ಇಸ್ರೇಲ್ನ ಕಿರಿಯಾತ್ ಮೇಲೆ
בניין לידי נפל פגיעה ಇಸ್ರೇಲ್ನ ישירה. ಕಿರಿಯಾತ್ ಮೇಲೆ ಇರಾನ್ನವರು ದಾಳಿಯನ್ನ ಮಾಡಿದ್ದಾರೆ. אלוהים ישמור. ಕಿರಿಯಾತ್ ನಗರ ಹೊತ್ತಿ ಉರಿದಿದೆ. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಯುದ್ಧ ಈಗ ಈ ಹಂತವನ್ನ ಬಂದು ತಲುಪಿದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿರೋದು ಕಿರಿಯಾತ್ ಸಿಟಿ ಮೇಲೆ. ಕಿರಿಯಾತ್ ಸಿಟಿಯ ಮೇಲೆ ಕ್ಲಸ್ಟರ್ ಬಾಂಬ್ ಹಾಕಿದ್ದಾರೆ. ಪರಿಣಾಮ ನೋಡಿ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು, ಯಾವ ರೀತಿ ಸಿಟಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಇದೇ ರೀತಿ ಕ್ಷಣ ಕ್ಷಣಕ್ಕೂ ಅಲ್ಲಿ ಯುದ್ಧೋನ್ಮಾದ ಹೆಚ್ಚಾಗ್ತಾ ಇದೆ. يا شوف عدنا نزل رجت الدنيا رج يما الرعب يما الرعب. يا ويلي يا حبيب الله، طلع وين العمره لحد المحل عنه. طلع בניין לידי נפל פגיעה ישירה. בניין לידי. אלוהים ישמור.